ನಿಖರವಾಗಿ ಹಾಗೂ ನೈಜ ಸುದ್ದಿಗಳಿಗಾಗಿ ವೀಕ್ಷಿಸಿ ಸತ್ಯ ಸುದ್ದಿ. ನಮಸ್ಕಾರ ವೀಕ್ಷಕರೇ, ಸತ್ಯ ಸುದ್ದಿಯಲ್ಲಿ ನಿಮಗೆ ಸ್ವಾಗತ. ದಾವಣಗೆರೆ ಜಿಲ್ಲೆಯ ಹರಿಹರ ತಾಲೂಕು ನಗರದ ಕಾಂಗ್ರೆಸ್ ಪಕ್ಷ ಸಂಘಟನೆಯನ್ನು ತಾಳಮಟ್ಟದಿಂದ ಮತ್ತಷ್ಟು ಬಲಪಡಿಸುವ ಉದ್ದೇಶದಿಂದ ಹರಿಹರ HKV ಕಲ್ಯಾಣ ಮಂಟಪದಲ್ಲಿ ಸೋಮವಾರ ಸಂಘಟನಾ ಸೃಜನ್ ಅಭಿಯಾನ ಕಾರ್ಯಕ್ರಮವನ್ನು ನಡೆಯಿತು. ಹೌದು ವೀಕ್ಷಕರೇ, ಈ ಕಾರ್ಯಕ್ರಮದಲ್ಲಿ AICC ದಾವಣಗೆರೆ ಜಿಲ್ಲಾ ಉಸ್ತುವಾರಿ ರಾಹುಲ್ ಬಾಲ್ ಮಾತನಾಡಿ, ಕಾರ್ಯಕರ್ತರ ಅಭಿಪ್ರಾಯದ ಆಧಾರದ ಮೇಲೆ ಸಮರ್ಥ ಹಾಗೂ ಪ್ರಾಮಾಣಿಕ ನಾಗರಿಕ ಸಂಘಟನೆಯಲ್ಲಿ ಅವಕಾಶ ನೀಡಲಾಗುವುದು ಎಂದು ತಿಳಿಸಿದರು. ದೇಶದಲ್ಲಿ ಪ್ರಜಾಪ್ರಭುತ್ವ ಮತ್ತು ಸಂವಿಧಾನ ರಕ್ಷಣೆ ಕಾಂಗ್ರೆಸ್ ಪಕ್ಷ ಬದ್ಧವಾಗಿದ್ದು, ಕಾರ್ಯಕರ್ತರು ಸಂಘಟನೆಯನ್ನು ಬಲಪಡಿಸುವ ಒಗ್ಗಟ್ಟಿನಿಂದ ಕೆಲಸ ಮಾಡಬೇಕೆಂದು ಕರೆ ನೀಡಿದರು. ಈ ಕಾರ್ಯಕ್ರಮದಲ್ಲಿ ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷೆ ಅನಿತಾ ಕುಮಾರಿ, ವಿಧಾನ ಪರಿಷತ್ ಸದಸ್ಯ FH ಜಕ್ಕಪ್ಪ ಸೇರಿದಂತೆ ಹರಿಹರ ತಾಲೂಕಿನ ಕಾಂಗ್ರೆಸ್ ಪಕ್ಷದ ವಿವಿಧ ಮುಖಂಡರು, ಪದಾಧಿಕಾರಿಗಳು ಹಾಗೂ ಪುರುಷರು, ಮಹಿಳೆಯ ಕಾರ್ಯಕರ್ತರು ಭಾಗವಹಿಸಿದ್ದರು. ಕ್ಯಾಮರಾಮನ್ ಸೈಯದ್ ಶಾಮೀರ್ ಜೊತೆ ವರದಿ ಫಿರೋಜ್ ಇರ್ಫಾನ್ MH, ಸತ್ಯ ಸುದ್ದಿ ನ್ಯೂಸ್ ಕನ್ನಡ, ಹರಿಹರ. ನಮ್ಮಲ್ಲಿ ಕೂಡ ಯಾವುದೇ ಜಿಲ್ಲಾಧ್ಯಕ್ಷ ಸ್ಥಾನಕ್ಕೆ ಆಕಾಂಕ್ಷಿಗಳು ಇದ್ರೆ ತಾವು ಇವ್ರನ್ನ ಭೇಟಿ ಮಾಡಿಬಿಟ್ಟು ಇವರು ಆಗಸ್ಟ್ 1ನೇ ತಾರೀಕು ಮಟ್ಟ ಇಲ್ಲೇ ಇರ್ತಾರೆ. ಇಡೀ ಜಿಲ್ಲೆಯಲ್ಲಿ ದಾವಣಗೆರೆಯಲ್ಲಿರುವಂತಹ ಸರ್ಕಿಟ್ಗಳು, ಸರ್ಕಾರಿ ಸರ್ಕಿಟ್ ಹೋದಲ್ಲಿ ಮೊದಲೇ ಮಾಡಿ ಬೆಳಗ್ಗೆ 6 ಗಂಟೆಯಿಂದ ರಾತ್ರಿ 1 ಗಂಟೆಗಿಂತ ಕೂಡ ಭೇಟಿ ಮಾಡ್ತಾರೆ. ಅವ್ರ ಶೆಡ್ಯೂಲ್ ನೋಡ್ಬಿಟ್ಟು ತಾವೆಲ್ಲರೂ ತಮ್ಮ ಸಮಯ ತೆಗೆದು ಭೇಟಿ ಮಾಡಬಹುದು. यहाँ पे कम से कम 200 लोग बैठे, उसमें सिर्फ 9 या 10 महिलाएं हैं. ये हमारे लिए शर्म की बात है. ನಾವಿಲ್ಲಿ 5 ಜನ ಇದ್ದೀವಿ. 5 ಬಂದಿರುವಂತ ಇನ್ಚಾರ್ಜ್ಗಳು ನಾವೆಲ್ಲರೂ ಬೇರೆ ಬೇರೆ ಜಾಗದಲ್ಲಿ ಕೂತ್ಕೊಂಡು हमारे खास ध्यान संगठन सृजन के माध्यम से महिला, युवा, दलित, आदिवासी, किसान, इन तबकों के ऊपर ज्यादा है, माइनॉरिटी. क्योंकि आज के डेट में भाजपा के सरकार इन सारे वर्गों के साथ चरम अन्याय कर रहे हैं. ಅತಿ ಹೆಚ್ಚಾಗಿ ನಾವು ದೇಶದಲ್ಲಿ ಯಾವ ತರ ಹಿಂದುಳಿದ ವರ್ಗಗಳಿಗೆ, ನಮ್ಮ ಅಲ್ಪಸಂಖ್ಯಾತರಿಗೆ, ಮಹಿಳೆಯರಿಗೆ, ರೈತರಿಗೆ ಯಾವ ತರ ದೌರ್ಜನ್ಯ ಮಾಡ್ತಾ ಇದ್ದಾರೆ. ಹಾಗಾಗಿ ಮೊದಲನೇ ಆದ್ಯತೆ ಇವರೆಲ್ಲರಿಗೂ ಕಾಂಗ್ರೆಸ್ ಪಕ್ಷ ಕೊಟ್ಕೊಂತ ಬಂದಿದೆ, ಮುಂದೆ ಕೂಡ ಕೊಡಬೇಕು. ಈ ಕಾರ್ಯಕ್ರಮದಲ್ಲಿ ಮಾಡಬೇಕು ಅಂತ ಹೇಳಿ ನಾನು ಹೇಳಕ್ ಬಯಸ್ತೀನಿ. खड़गे जी, सोनिया जी, राहुल जी सारे हमेशा जनता के हक और आवाज उठाने के लिए जाने जाते हैं. संगठन सृजन के माध्यम से मैं आप सारे लोगों को आह्वान करता हूं, आप भी केंद्रीय सरकार के ये जो दमन नीति है, लोग के अधिकार छीनने की जो प्रयास है, उसके बारे में जनता को जागरूक कीजिए और देश भर में एक आंदोलन का नींव दावणगेरे से रखिए, ताकि पूरा देश जैसे बेलगावी को जानता है, जहां से महात्मा गांधी जी AICC प्रेसिडेंट के तौर पे कार्यभार संभाल के आगे बढ़े थे, वैसे दावणगेरे की जो पावन धरती है वो एक नया आंदोलन की शुरुआत करे और 2029 में ये मोदी सरकार को हटा के 2029 मोदी सरकार को हटा के राहुल जी को देश का प्रधानमंत्री बनाए. ವರಿಷ್ಠರಾದ ರಾಹುಲ್ ಗಾಂಧಿ ಅವರು, ಸೋನಿಯಾ ಗಾಂಧಿ ಅವರು, ಮಲ್ಲಿಕಾರ್ಜುನ ಖರ್ಗೆ ಅವರು ನಿರಂತರವಾಗಿ ಶೋಷಿತರ ಪರವಾಗಿ ಧ್ವನಿ ಎತ್ತುತ್ತಿದ್ದಾರೆ. ಈ ಭ್ರಷ್ಟ ಸರ್ಕಾರ ವಿರುದ್ಧ ನಿರಂತರ ಹೋರಾಟ ಮಾಡ್ತಾ ಇದ್ದಾರೆ. ನಮಗೆಲ್ಲ ತಿಳಿದಿರಬಹುದು, ಬೆಳಗಾವಿಯಲ್ಲಿ ಅಧಿವೇಶನ ನಡೆಯಿತು. ಅದು ಗಾಂಧೀಜಿಯವರು ಅಲ್ಲಿ ಕಾಂಗ್ರೆಸ್ ಪಾರ್ಟಿಯ ಅಧ್ಯಕ್ಷರಾಗಿ ಕಾರ್ಯವನ್ನು ಅವರು ತಗೊಂಡಿದ್ರು. 100 ವರ್ಷ ಪೂರೈಸಿದ್ದಾರೆ. ಅಲ್ಲಿ ಯಾವ ತರ 100 ವರ್ಷ ನಾವು ಅಲ್ಲಿ ವಿಜೃಂಭಣೆಯಿಂದ ಆಚರಣೆ ಮಾಡಿದ್ವಿ.